Hi guys. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೊಂದು ಫುಲ್ ಕ್ರೇಜಿ ಆಗಿರೋ ಚಾಲೆಂಜ್ ತಂದಿದ್ದೀನಿ. ಏನಂದ್ರೆ ಇಲ್ಲಿದ್ದು 40 dirhams ಅಂಡ್ ಇಂಡಿಯಾದ್ದು 1000 rupees ಅಲ್ಲಿ ನಾವ್ ಇವತ್ತು ಒನ್ ಡೇ ಫುಲ್ ಸರ್ವೈವ್ ಮಾಡ್ಬೇಕು. ಇವತ್ತು ರಜೆ ಇದೆ, ಫ್ರೆಂಡ್ ಜೊತೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಎಲ್ಲ ಅದ್ರಲ್ಲೇ ಆಗ್ಬೇಕು. ಆಗತ್ತೆ ಇಲ್ವಾ ಅಂತ ನೀವು ಕೊನೆವರೆಗೆ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಲ್ಲೊಂದು ಸಣ್ಣ ಅಂಗಡಿ ಇದೆ, ಇಲ್ಲಿಗಾದ್ರೂ ಹೋಗಿ ತಿನ್ನೋಣ, ನೋಡೋಣ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಡ್ಲಿ ವಿತ್ ಕಾಫಿ ಅಂಡ್ ಸಾಂಬಾರ್ ಚಟ್ನಿ. ಎಷ್ಟಾಯ್ತು ಬಜೆಟ್? ಎಷ್ಟಾಯ್ತು ಹೇಳು. ಹೊತ್ತಿಗೆ 4 ತಿನ್ಕ ಬದುಕುದು, ನಾವ್ ಈಗ 2 ತಿನ್ಬೇಕಾಯ್ತು. ನೋಡೋಣ ಮುಂದೆ ಏನಾಗತ್ತಂತ. ಲೆಟ್ಸ್ ಗೋ ಗೈಸ್, ಪಟ 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 ತಿಂದು ಹೋಗೋಣ. ನೋಡುವ ಲಂಚಿಗೆ ಎಲ್ಲಿಗೆ ಹೋಗೋದಂತ ನೋಡ್ಬೇಕು, ಇವಾಗ ಹುಡುಕ್ಬೇಕು. ಒಂದು ಬಜೆಟ್ ಅಲ್ಲಿ ನಾನು ಬದುಕ್ತಿನ ಏನಾಗುತ್ತೆ ಬದುಕಿ ಮಗ ಪಕ್ಕ ಸಿಗುವ. ತಗೋ ಅಮಿತಾ, ಹುಡುಗಿರಂತೂ ಇಲ್ಲ, ನೀನಾದ್ರೂ ತಗೋ. ಥ್ಯಾಂಕ್ ಯು ಮಗ. ವೆಲ್ಕಮ್. ಅಮೌಂಟ್ ಕೊಡಲ್ಲ, ಅಮೌಂಟ್ ಕೊಡು. ನೀನ್ ಹೂ ಮುಡ್ಕಂತ್ಯ. ಇರ್ಲಿ ಒಂದ್ ಅಮಿತಾ ಆದ್ರೂ ಇರ್ಲಿ, ಹೂ ಮುಟ್ಕಣ್ ಹಿಂಗ ಆಯ್ಕಣ ಹಿಂದಕ್ಕೆ ಇಟ್ಕ ನೋಡ್ಬೋದು. ಯಾರಿಗಾದ್ರೂ ವ್ಯಾಲೆಂಟೈನ್ಸ್ಗೆ ರೋಸ್ ಕೊಡ್ಬೇಕಿದ್ರೆ ಇಲ್ಲಿ ಬನ್ನಿ, ಕಮ್ಮಿ ಬಜೆಟ್ ಅಲ್ಲಿ ಇದೆ ನೋಡಿ. ಅಂತೂ ಕೊಡಕ್ ಯಾರು ಇಲ್ಲ. ಇದ್ರೆ ಕೊಡೋಣ ಯಾರಿಗಾದ್ರೂ. ಯಾರು ಇದ್ರಿ ನೀನೊಟ್ಟಿಗೆ ತಿರ್ತಿದ್ದ, ಯಾರು ಇದ್ದೀರ. ಗೈಸ್ ಇವಾಗ ನಾವು ಬ್ರೇಕ್ಫಾಸ್ಟ್ ಆಯ್ತು ಅವಾಗ್ಲೇ. ಬ್ರೇಕ್ಫಾಸ್ಟ್ ಅಲ್ಲಿ 6 dirham ಅಂದ್ರೆ 2 ಇಡ್ಲಿ ಅಲ್ಲೇ ಸುಧಾರಿಸ್ಬಿಟ್ಟೆ. ಅದಕ್ಕೆ ಒಂದು ಮುಖ ಎಲ್ಲ ಬಾಡಿ ಹೋಗಿದೆ, ನೋಡಬಹುದು. ಕಾರಣ ನರೇಂದ್ರ ಮೋದಿ ಹೈ. ನಾವು ಲಂಚಿಗೆ ಹೋಗ್ತಿದೀವಿ. ಲಂಚ್ ಅಲ್ಲಿ ಇವಾಗ ಒಂದ್ ಹೋಟೆಲ್ಗೆ ಹೋದ್ವಿ, ಅಲ್ಲಿ ನೋಡಿದ್ರೆ ಪ್ರೈಸ್ ನೋಡಿ ತಲೆಗೆಟ್ಟೋಗ ಇವಾಗ ಔಟ್ ಸೈಡ್ ಬಂದ್ವಿ ನಾವು. ಆಮೇಲೆ ಇವಾಗ ಲೋ ಬಜೆಟ್ ಇದ್ ಯಾವ್ದಿದ್ಯಾ ಅಂತ ಹುಡುಕ್ತಿದೀವಿ. ಆಕ್ಚುಲಿ 40 dirhams ಅಲ್ಲಿ ತುಂಬಾ ಕಷ್ಟ ಇದೆ ಒಂದಿನಕ್ಕೆ ಸರ್ವೈವ್ ಮಾಡ್ಬೇಕಂದ್ರೆ. ಅಂದ್ರೆ ಒಬ್ರಿಗಾದ್ರೆ ಓಕೆ, ಎವರೇಜ್ ಏನಾದ್ರು ಇದ್ ಮಾಡ್ಬೋದು. ಅಂದ್ರೆ ಇಬ್ರಿಗೆ ಅದ್ರಲ್ಲೇ ಮೇಂಟೈನ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ನಿಂಗೆ ಏನ್ ಅನ್ಸುತ್ತೆ ಮಗ? ಅದು ವೆಜ್ ಬೇರೆ, ಅದೇ ಕಷ್ಟ. ನಾನ್ ವೆಜ್ ಆದ್ರೂ ಇಲ್ಲಿ ಸಿಗುತ್ತೆ, ವೆಜ್ ಹುಡ್ಕೊಂಡು ಹೋಗೋದು ಅನ್ಕತೆ. ಮತ್ತ ರೇಟು ಜಾಸ್ತಿ ಇಲ್ಲಿ ವೆಜ್ ನಾನ್ ವೆಜ್ ಕಂಪೇರ್ ಮಾಡಿದ್ರೆ. ಶಕ್ತಿ ಇಲ್ಲ ಮಾತಾಡಕ್, ಊಟ ಆದ್ಮೇಲೆ ಮಾತಾಡುವ ಗೈಸ್. ಲೋ ಬ್ಯಾಟ್ರಿ ಗೈಸ್. ಒಂದು ಊಟ ಆಗ ತನಕ ಇವನು ಮೊಬೈಲ್ ಲೋ ಬ್ಯಾಟ್ರಿ. ಆಕ್ಚುಲಿ ಇಲ್ಲಿ ಏನಂದ್ರೆ ನಮ್ಗೆ ರೋಟಿಗೆಲ್ಲ 1 dirham ಸಿಗುತ್ತೆ, ಈ ಸಬ್ಜಿಗೆ 8 dirham 9 dirham ಇರುತ್ತೆ. ಇಲ್ಲಿ ತುಂಬಾ ಕಷ್ಟ ಇದೆ ಇಲ್ಲಿ ಆಕ್ಚುಲಿ ಒನ್ ಡೇ ಸರ್ವೈವ್ ಮಾಡ್ಬೇಕಂದ್ರೆ. ಇಂಡಿಯಾದ 1000 rupees ಅಲ್ಲಿ ರೋಟಿ ಬೇಡ. ನೋಡೋಣ, ಇವಾಗ ಒಂದು ಹೋಟೆಲ್ ಹುಡುಕ್ತಿದೀವಿ ಇಲ್ಲಿ, ಅವಾಗಿಂದ ಯಾವ್ದು ಸಿಕ್ತಿಲ್ಲ. ಲೆಟ್ಸ್ ಗೋ, ಸಿಕ್ಕರೆ ತೋರಿಸ್ತೀವಿ ನಿಮ್ಗೆ. ಹಂಗೆ ವಿಡಿಯೋ ಕಂಟಿನ್ಯೂ ಆಗಿರಿ. ಲೆಟ್ಸ್ ಗೋ ಗೈಸ್, ಹೋಗೋಣ. ಇಲ್ಲಿ ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ ಇದ್ದಂಗಿದೆ, ನೋಡ್ಬೋದು ನೀವು. ನಾನೇ ಹೇಳಿಲ್ಲ ಅಣ್ಣ. ಏನ ಅಲ್ವಾ, ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ ತರ ಇಲ್ವಾ? ಸ್ವಲ್ಪ ಸಣ್ಣ, ಸ್ವಲ್ಪ ಸಣ್ಣ ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್. ಹೋಟೆಲ್ ಹುಡ್ಕೋ ಫಸ್ಟ್, ಯಾವ್ದು ಲೋ ಬಜೆಟ್ ಅಲ್ಲಿ ಯಾವ್ದು ಸಿಗುತ್ತ ಅಂತ ನೋಡ್ಬೇಕಲ್ಲ. ಗಾಡಿ ಎಲ್ಲ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಅದು ರೀಲ್ಸ್ ಬೇರೆ ನೋಡ್ದೆ ಅಣ್ಣ. ಈ 13ನೇ ತಾರೀಕು ಫ್ರೈಡೆ ಯಾವ್ದು ಬರುತ್ತ ಅವತ್ತು ಆಕ್ಸಿಡೆಂಟ್ ಆಗೋದು ಜಾಸ್ತಿ. ಅದ್ ನಾನ್ ನೋಡ್ದೆ ಯಾವ್ದ. ಮತ್ತೆ ಬಜೆಟ್ ಬೇರೆ ಕಮ್ಮಿ ಇದೆ. ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗಿ ಎಲ್ಲರೂ. ಓಕೆ, ಇವಾಗ ಹೋಟೆಲ್ ಹುಡುಕುವ ಫಸ್ಟ್, ಆಮೇಲೆ ಮಾತಾಡುವ ಗೈಸ್. ಮಾತಾಡಕ್ ಆಗ್ತಿಲ್ಲ ಜಾಸ್ತಿ, 2 ಇಡ್ಲಿ ಕರೋಗ್ ಹೋಗಿದೆ ಅವಾಗ್ಲೇ. ನೋಡೋಣ, ಲೆಟ್ಸ್ ಗೋ. ಅಲ್ಲೂ ಚಾರ್ಜ್ ಖಾಲಿ ಆಗ್ತಿದೆ. ಹೌದು ಗೈಸ್, ಮೊಬೈಲ್ ಅಲ್ಲಿ ಚಾರ್ಜ್ ಬೇರೆ ಕಮ್ಮಿ ಇದೆ ನಂದು. ನೋಡೋಣ, ಚಾರ್ಜ್ ಹಾಕಕ್ಕೂ ಬಜೆಟ್. ಅದಕ್ಕೂ ಬಜೆಟ್ ಇಲ್ಲಿ ಇವಾಗ ನಮ್ಮ ಹತ್ರ. ನೋಡೋಣ, ರೊಕ್ಕ ಒಂದು ಹೋಟೆಲ್ ಹುಡುಕುವ. ಹಸಿವಾಗ್ತಿದೆ ಗುರು ತುಂಬಾ. ನಿಂಗೆ ಹಸಿವಾಗ್ತಿದ್ಯಾ ಮಗ? ಇಲ್ಲಪ್ಪ, ಹೊಟ್ಟೆ ಫುಲ್ ಆಯ್ತು. 2 ಇಡ್ಲಿ ಒಂದ್ ಹೊಟ್ಟೆ ಫುಲ್ ಆಗಿದೆ. ನಂಗಂತೂ ಹಸಿವಾಗ್ತಿದೆ ನಿಜವಾಗ್ಲು. ಹಂಗಿದ್ರೆ ಬಜೆಟ್ ಉಳಿಸುವನಾ? ನಾನ್ ಮಾತ್ರ ತಿಂತೀವಾಗ, ನೀನ್ ತಿನ್ಬೇಡ. ಹೆಂಗೆ? ನಾನ್ ಸಂಜೆ ತನಕ ಉಪವಾಸ 2 ಇಡ್ಲಿ. ಇದು 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 ಈ ತರದವ್ರು ಇದ್ರೆ ನಮ್ಗೆ ಕಂಟೆಂಟಿಗೆ ಸುಲಭ ಆಗುತ್ತೆ ಇನ್ನು. ಫೈನಲಿ ನಮ್ಗೆ ಲಾಸ್ಟಿಗೆ ಸಿಕ್ಕಿದ್ದು ಲೋ ಬಜೆಟ್ ಅಲ್ಲಿ ಮಾತ್ರ ವೆಜ್. हे भगवान तेरी लीला अपरंपार है. ವೆಜ್ ಕಮ್ಮಿ ಬಜೆಟ್ ಅಲ್ಲಿ ನೋಡೋಣ.
ಇಲ್ಲೇನು ನಮ್ಮ ಬಜೆಟ್ ಅಲ್ಲಿ ಸಿಗುತ್ತೆ ಇಲ್ವಾ ಅಂತ ನೋಡೋಣ ಗೈಸ್. ಲೆಟ್ಸ್ ಗೋ. ಫುಲ್ ಆಗಿದ್ದಾರೆ ಗೈಸ್ ಇಲ್ಲೆಲ್ಲ ನೋಡ್ಬೋದು. ನಮ್ಮ ಬಜೆಟ್ ಅಲ್ಲಿ ಯಾವ್ದಿದೆ ಅಂತ ನೋಡಿ. ಏನ್ ಹೇಳ್ದೆ? ತಮಿಳ್ನಾಡು ಮೀನ್ಸ್ ಏನ್ ಹೇಳ್ದೆ? ತಮಿಳ್ನಾಡು ಮೀನ್ಸ್ ಎಷ್ಟು? 5 ದಿರಂ. ಹಾ ಓಕೆ. ಮಶ್ರೂಮ್ ಪೆಪ್ಪರ್ ಫ್ರೈ ಬೇಕಾ ಅಮಿತಾ? ಆರ್ಡರ್ ಮಾಡಿದೀವಿ ನೋಡ್ಬೋದು. 2 ಮೀಲ್ಸ್ ಅಂಡ್ ಮತ್ತೊಂದು ಏನೋ ಮಾಡಿದಾನೆ. ಮಶ್ರೂಮ್ ಫ್ರೈ, ಮಶ್ರೂಮ್ ಪೆಪ್ಪರ್ ಫ್ರೈ, ಮಶ್ರೂಮ್ ಪೆಪ್ಪರ್ ಫ್ರೈ. ನೋಡೋಣ ಎಷ್ಟಾಗತ್ತೆ ಅಂತ. ಆಕ್ಚುಲಿ 15 ದಿರಂ ಅಂತ ಹೇಳಿದ್ರು. ನೋಡೋಣ ಬಂದ್ಮೇಲೆ ತೋರಿಸ್ತೀನಿ. ಬಿಲ್ ಹಾಕಿದ ಒಂದು ಐ ಥಿಂಕ್ 2 ಅದು 2 ದಿರಂ. ಕುಡಿಬೇಡಿ, ಮೈಕ್ರೋ ಪ್ಲಾಸ್ಟಿಕ್ಸ್ ಇರುತ್ತೆ ಇದ್ರಲ್ಲಿ. ಮತ್ತೇನಿಲ್ವಾ? ಹೆಲ್ತ್ ಏನ್ ಮಾಡಕ್ಕಿಲ್ಲ, ನಮ್ಗೆ ಬೇರೆ ದಾರಿ ಇಲ್ಲ ಇಂತ ನನ್ ಮಕ್ಕಳನ್ನ ಹಿಡ್ಕೊಂಡು. ಎಲ್ಲರ ಮನೆಯಲ್ಲಿ ಬಾವಿ ಇರಲ್ಲ ಮಗ. ಅದು ನಾವು ಬಿಸ್ನೀರ್ ಬೇರೆ ಕುಡಿಯೋದು, ಅಲ್ಲ ಕೋಲ್ಡ್ ನೀರ್ ಬೇರೆ ಕುಡಿತೀವಿ. ಅಲ್ಲ ಎಲ್ಲರ ಮನೆಯಲ್ಲಿ ಬಾವಿ ಇರಲ್ಲ ಅಂತ. ಬಾವಿ ತೋಡ್ತೆ, ಇಲ್ಲೊಂದ್ ಬಾವಿ ತೋಡ್ತೆ ನಾನು. ಲೋ ಬಜೆಟ್ ಮೀಲ್ಸ್ ಇವತ್ತಿದ ಇಲ್ಲಿದು ಲೋ ಬಜೆಟ್ ಮೀಲ್ಸ್ ಇದೆ. ಇಲ್ಲಿದೆ ಲೋ ಬಜೆಟ್. ಅದು ವೆಜ್ ಮೀಲ್ ಸಿಕ್ತಿದೆ ಅಂದ್ರೆ ಗ್ರೇಟ್, ಬೇರೆ ಎಲ್ಲೂ ಸಿಗಲ್ಲ. ಏನಂತ್ಯ? ಕರೆಕ್ಟ್ ವಿಷಯ, ಕರೆಕ್ಟ್. ಫೈನಲ್ 2 ಕಿಲೋಮೀಟರ್ ನಡ್ಕೊಂಡ್ ಬಂದು ವೆಜ್ ಮೀಲು ಉಳಿಸಿರೋದು ನಡ್ಕೊ ಬಂದಿರೋದು ಒಂದೇ ಉಳಿಸಿರೋದು. ಆಕ್ಚುಲಿ ಏನು ಬಿಟ್ಟಿಲ್ಲ, ಪ್ಲೇಟ್ ಫುಲ್ ಖಾಲಿ. ಮಜಾ ಆಯ. ಇದೊಂದು ಹೆಲ್ತ್ ಕನ್ಸರ್ನ್ ಅಲ್ಲಿ ಇದೊಂದು ಬಿಟ್ಟಿದ್ದು ಸುಮ್ಮನೆ ವೇಸ್ಟ್. 5 ದಿನ 100 ರೂಪಾಯಿ ವೇಸ್ಟ್. 100 ರೂಪಾಯಿ ನೀನೇ ಮಾಡಿದ್ದು ಆರ್ಡರ್? ನಾನು 100 ಅಲ್ಲ 125 ರೂಪಾಯಿ ಅದಕ್ಕೆ ವೇಸ್ಟ್ ಮಾಡಿದೆ. ತಣ್ಣ ಏನೋ ಒಂದು ಕ್ವಾಲಿಟಿ ಇರುತ್ತೆ ಅನ್ಕೊಳ್ಳಿ. ಏನ ನೋಡ್ಬೋದು ವೆಜ್ ಅಲ್ಲಿ ನಮ್ದು 400 ರೂಪಾಯಿ ಇಲ್ಲೇ ಚಾರ್ಜ್ ಆಯ್ತು. ಕಮ್ಮಿ ಬಜೆಟ್ ಅಲ್ಲ ಅಂದ್ರೆ ಇದೊಂದೇ, ಅದು ಇಲ್ಲಿ ಇಬ್ಬರದ್ದು ಊಟ ಸೇರಿಸಿ ನೋಡ್ಬೋದು ವೆಜ್ ಮೀ. ಲಂಚ್ ಅಂತೂ ಫುಲ್ ಗಟ್ಟಿಯಾಗಿ ಆಯ್ತು ಲೋ ಬಜೆಟ್ ಅಲ್ಲಿ. ಇವ ನೋಡಿದ್ರೆ ಪುಂಡಿ ಮಾಡ್ತಿದ್ದಾನೆ. औरत का चक्कर बाबू भैया, औरत का चक्कर बहुत बेकार होता है. ಪುಂಡಿ ಮನೆದಂತ ಡವ್ ನಮ್ಮ ಹತ್ರ ಪುಂಡಿ ಮಾಡ್ಕೊಂಡಿದ್ದಾನೆ ಅವಾಗಿಂದ. ಅಷ್ಟೇ, ಸಿಂಗಲ್ ಸಿಂಗಲ್ ಅಂತ ಹೇಳೋದು. ಅದ್ ನೋಡಿದ್ರೆ ಈ ತರ ಅಲ್ವಾ? ಮನೆದ ಸಂಸಾರಸ್ಥ, ಮನೆದ ಕಾಲ ಕಷ್ಟ ಸುಖ, ಮನೆದ ಕಾಲ I know, man. ಹೇಳಿ. ಮನೆದ ಕಾಲ ಕಷ್ಟ, ಸಾಲ ಸೂಲ, EMI. ಪ್ಲೀಸ್ ಗೈಸ್ ಹೆಲ್ಪ್ ಮೀ. ಇವಾಗ ಸ್ನಾಕ್ಸ್ ಬಂದಿದೀವಿ ಸಂಜೆ ಹೊತ್ತಿಗೆ. ನೋಡ್ಬೋದು ದೋಸೆ ತಗೊಂಡಿದೀವಿ ಇಬ್ರು. ಪ್ಲೈನ್ ದೋಸೆ ತಗೊಂಡಿದ್ದಾನೆ, ಲೈನ್ ಅಲ್ಲ ಮರೆ, ಬಟರ್ ದೋಸೆ ಅಂಡ್ 2 ಟೀ. ನೋಡ್ಬೋದು ಇದ್ರ ಬಜೆಟ್ ಎಷ್ಟಾಯ್ತಂತ ಇವಾಗ ತೋರಿಸ್ತೀನಿ. ರಪ್ಪ ರಪ್ಪ ತಿನ್ನೋಣ. ಬನ್ನಿ ಗೈಸ್, ಲೆಟ್ಸ್ ಗೋ. ಬೆಳಿಗ್ಗೆಯಿಂದ ಸುತ್ತಿ ಒಂದೇ ಶಾಪಲ್ಲಿ 53 ದರಂ ಖರ್ಚು ಮಾಡಿಬಿಟ್ವಿ. ಈ ನನ್ನ ಮಗ ನಂಬಿ ನಾನು ಅಲ್ಲಿಗೆ ಹೋಟೆಲ್ಗೆ ಹೋದೆ, ಕಮ್ಮಿ ಅಂದ ಫಸ್ಟ್. ಅದಕ್ಕೋಸ್ಕರ ನಾನು ಹೋದೆ. ನಂಗೆ ಇಲ್ಲಿದ್ದ ಏರಿಯಾದ್ ಗೊತ್ತಿರ್ಲಿಲ್ಲ, ಯಾಕಂದ್ರೆ ಇವನ್ ಏರಿಯಾ ಇದು. ಇಲ್ಲಿ ಬಂದಿದ್ದೆ. ಇವ ನೋಡಿದ್ರೆ ನಂಗೆ ಅಲ್ಲಿ ಲೋ ಬಜೆಟ್ ಅಲ್ಲಿ ಶಾಪ್ ಅಂತ ಹೇಳಿ, ಹೋಟೆಲ್ ಅಂತ ಹೇಳಿ ಕರ್ಕೊಂಡು ಹೋದ. ಅಲ್ಲಿ ನೋಡಿದ್ರೆ ನಾವು ತಗೊಂಡಾಗಿದೆ, ಬಟ್ ಲೋ ಬಜೆಟ್ ಅನ್ನಲ್ಲ. ಓಕೆ, ನಮ್ದು ಬ್ಯಾಲೆನ್ಸ್ ಇವನಿಗೂ ಗೊತ್ತಿದೆ, ಅದ್ರಲ್ಲೇ ಆಗ್ಬೋದಂತ ನಾನು ಅನ್ಕೊಂಡೆ. ಬಟ್ ಅಲ್ಲಿ ಹೋಗಿ ನೋಡಿದ್ಮೇಲೆ 53 ದರಂ ಅಲ್ಲೇ ಆಗೋಯ್ತು. ವ್ಯಾಲೆಂಟೈನ್ಸ್ ಡೇಗೆ ನಾನು ಹುಡುಗಿರಿಲ್ಲ ಅಂತಿದ್ದ, ಅದಕ್ಕೆ ನಾನೇ ಒಂದೇನಾದ್ರು ತರಕಾರಿ ತಿನ್ಸಿ ಬಳಸ್ದೆ. ಅಕ್ಕರ್ ಮಾಡ್ತಿದ್ದ. ಯಾರಾದ್ರೂ ನನ್ನ ಇಷ್ಟ ಪಡ್ತಿದ್ರೆ ಹೇಳಿ. ತಗೊಂಡದ್ದು 40 ದಿರಂ ಇದ್ದು, ಅಲ್ಲಿ ಆದದ್ದು 75 ದಿರಂ. 1000ಕ್ಕೆ ಪ್ಲಾನ್ ಹಾಕಿದ್ರೆ 1800 ಸಮಥಿಂಗ್ ಆಗಿದೆ. ತುಂಬಾ ಕಷ್ಟ ಇದೆ ಬದುಕೋದು ಒಂದಿನಕ್ಕೆ. ಏನಾದ್ರೂ ದುಬೈ ಅಲ್ಲ, ಇಂಡಿಯಾದಲ್ಲಾದ್ರೆ ಆರಾಮ್ಸೆ ಮಾಡ್ಬೋದಿತ್ತು. ಲೆಟ್ಸ್ ಗೋ. ಇನ್ನೇನ್ ಮಾಡಕ್ಕಿಲ್ಲ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.
ಟೇಕ್ ಕೇರ್, ಬೈ ಬೈ ಗೈಸ್. ಕಮ್ಮಿ ದುಡ್ಡಲ್ಲಿ ಬದುಕ್ಬಹುದು, ಆದ್ರೆ ರೂಮಲ್ಲೇ ಮಾಡ್ಕೊಂಡು ತಿನ್ಬೇಕಷ್ಟೇ. ಇದು ಪಾಯಿಂಟ್ ಮಗ, ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಒಳ್ಳೆ ಪಾಯಿಂಟ್ ಹೇಳ್ದೆ. ನಾವ್ ಹಂಗೆಲ್ಲ ಮಗ, ಮೊದ್ಲಿಂದ Okay, ಹಂಗೆ friends, ನಾವು. take care, ಏನಿಲ್ಲ bye bye. ಹೇಳ್ಬೇಕಾ? ಅಷ್ಟೇ.